भ्यो नमः। हरि ओम। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरि ओम। ಇಲ್ಲಿಯ ತನಕ ಮಹಾಭಾರತದಲ್ಲಿ ಬರುವಂತಹ ಭೀಮಸೇನನ ಒಂದು ಜೀವೋತ್ತಮತ್ವ, ಅದು ಯುಧಿಷ್ಠಿರನ ಮಾತಲ್ಲಿ ಆಗಿರಬಹುದು ಅಥವಾ ಕೃಷ್ಣನ ಮಾತಲ್ಲಿ, ಹಾಗೂ ದುರ್ಯೋಧನ ಇವರಿವರ ದೃಷ್ಟಿಕೋನದಲ್ಲಿ ಭೀಮ ಯಾವ ರೀತಿಯಾಗಿ ಉತ್ತಮನಾಗಿದ್ದ, ಜೀವೋತ್ತಮನಾಗಿದ್ದ ಎನ್ನುವಂತಹ ವಿಚಾರಗಳನ್ನ ಆಚಾರ್ಯರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಮುಂದೆ ಸಂಕ್ಷಿಪ್ತವಾಗಿ ಒಂದು ಸಲ ಮತ್ತೆ ಆ ತಾರತಮ್ಯ, ಅಂದ್ರೆ ಯಾರ್ಯಾರು ಅವತಾರ ಮಾಡಿದ್ದಾರೆ ಈ ಒಂದು ಮಹಾಭಾರತ ಆ ಒಂದು ಸಂದರ್ಭದಲ್ಲಿ, ಬಲರಾಮ, ದ್ರೌಪದಿ ಮುಂತಾದಂಥವರು, ಇವರು ಯಾವ ರೀತಿ ಅವರ ತಾರತಮ್ಯ ಇದೆ ಅನ್ನೋದನ್ನು ಒಂದು ಸಂಕ್ಷಿಪ್ತವಾಗಿ ಆಚಾರ್ಯರು ಪುರಾಣದಲ್ಲಿ ಬರುವಂತಹ ವಾಕ್ಯಗಳಿಂದಾಗಿ ನಮಗೆ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ಶ್ಲೋಕ ಹೇಳ್ತೇನೆ, ನೀವು ಹೇಳಿ. 168ನೇ ಶ್ಲೋಕದಿಂದ ಪ್ರಾರಂಭ. ಉಕ್ತಂ ಪುರಾಣೇ ಬ್ರಹ್ಮಾಂಡೆ ಬ್ರಹ್ಮಣ ನಾರದಾಯ ಚ ಯಸ್ಯಾಃ ಪ್ರಸಾದಾತ್ ಪರಮಂ ವಿದಂತಿ ಶೇಷಃ ಸುಪರ್ಣೋ ಗಿರಿಶಃ ಸುರೇಂದ್ರಃ ಮಾತಾ ಚ ಯೈಷಾಂ ಪ್ರಥಮೈವ ಭಾರತೀ ಸಾ ದ್ರೌಪದೀ ನಾಮ ಬಭೂವ ಭೂಮೌ. ಯಾ ಮಾರುತಾತ್ ಗರ್ಭಮದತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರಿಶಂ ಸುರೇಂದ್ರಂ ಚತುರ್ಮುಖಾಭಾನ್ ಚತುರಃ ಕುಮಾರಾನ್ ಸಾ ದ್ರೌಪದೀ ನಾಮ ಬಭೂವ ಭೂಮೌ. ಪದಚ್ಛೇದ ಹೀಗಿದೆ: ಉಕ್ತಂ ಪುರಾಣೇ ಬ್ರಹ್ಮಾಂಡೇ ಬ್ರಹ್ಮಣ ನಾರದಾಯ ಚ ಯಸ್ಯಾಹ ಪ್ರಸಾದಾತ್ ಪರಮಂ ವಿದಂತಿ ಶೇಷಃ ಸುಪರ್ಣಃ ಗಿರಿಶಃ ಸುರೇಂದ್ರಃ ಮಾತಾ ಚ ಯಾ ಯೇಷಾಂ ಪ್ರಥಮ ಏವ ಭಾರತೀ ಸಾ ದ್ರೌಪದಿ ನಾಮ ಬಭೂವ ಭೂಮೌ. ಯಾ ಮಾರುತಾತ್ ಗರ್ಭಂ ಅಧತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರಿಶಂ ಸುರೇಂದ್ರಂ ಚತುರ್ಮುಖಾಭಾನ್ ಚತುರಃ ಕುಮಾರಾನ್ ಸಾ ದ್ರೌಪದಿ ನಾಮ ಬಭೂವ ಭೂಮೌ. ಈ ಎರಡು ಶ್ಲೋಕ, ಯಸ್ಯಾ ಪ್ರಸಾದ ಪರಮವಿದಂತಿ ಮತ್ತು ಯಾ ಮಾರುತಾತ್ ಗರ್ಭಮದತ್ತ ಪೂರ್ವಂ, ಈ ಎರಡು ಶ್ಲೋಕಗಳು ಕೂಡ
ಬ್ರಹ್ಮಾಂಡ ಪುರಾಣದಲ್ಲಿ ಬರುವಂತಹ ಮಾತುಗಳು, ವೇದವ್ಯಾಸರು ರಚನೆ ಮಾಡಿದಂತಹ ಬ್ರಹ್ಮಾಂಡ ಪುರಾಣದ ವಾಕ್ಯಗಳು. ಪ್ರಾರಂಭದ ಶ್ಲೋಕ ಏನಿದೆ, ಉಕ್ತಂ ಪುರಾಣೆ ಬ್ರಹ್ಮಾಂಡೆ ಬ್ರಹ್ಮಣ ನಾರದಾಯೇಚ ಅನ್ನುವುದು ಆಚಾರ್ಯರ ವಾಕ್ಯ. ಆಚಾರ್ಯ ಹೇಳ್ತಾ ಇದ್ದಾರೆ, ಬ್ರಹ್ಮಾಂಡ ಪುರಾಣದಲ್ಲಿ ಚತುರ್ಮುಖ ಬ್ರಹ್ಮದೇವರು ನಾರದರಿಗೆ ಹೇಳಿದ್ದಾರೆ. ಉಕ್ತಂ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಶೇಷಃ ಸುಪರ್ಣಃ ಗಿರೀಶಃ ಸುರೇಂದ್ರಃ. ಶೇಷದೇವರು, ಸುಪರ್ಣಃ ಗರುಡ, ಮತ್ತೆ ಗಿರೀಶಃ ರುದ್ರದೇವರು, ಮತ್ತು ಸುರೇಂದ್ರ ದೇವೇಂದ್ರ, ಈ 4 ಜನರು ಕೂಡ ಅವರಿಗೆ ಪರಮಾತ್ಮನ ವಿಶೇಷವಾದ ತತ್ವಜ್ಞಾನ ಅನ್ನೋದಿದೆ. ಪರಮಾತ್ಮನ ಬಗ್ಗೆ ವಿಶಿಷ್ಟವಾದಂತಹ ಜ್ಞಾನ ಅವರಿದೆ, ಅಪರೋಕ್ಷ ಜ್ಞಾನಿಗಳು. ಅವರು ಆ ರೀತಿಯಾದಂತಹ ಜ್ಞಾನವನ್ನ ಪಡೆದುಕೊಂಡಿದ್ದು ಯಾರಿಂದ ಅಂತ ಹೇಳಿದ್ರೆ, ಯಸ್ಯಾಹ ಪ್ರಸಾದ, ಭಾರತೀ ದೇವಿಯ ಅನುಗ್ರಹದಿಂದಾಗಿ, ಪ್ರಸಾದದಿಂದಾಗಿ ಅವರೇನ್ ಮಾಡಿದ್ದಾರೆ, ಪರಮಂ ವಿದಂತಿ, ಪರಮ ಎಲ್ಲರಿಗಿಂತಲೂ ಉತ್ತಮನಾದಂತಹ, ಪರನಾದಂತಹ, ಸರ್ವೋತ್ತಮನಾದಂತಹ ಪರಮಾತ್ಮನ ಬಗ್ಗೆ ವಿದಂತಿ ತಿಳಿದಿದ್ದಾರೆ. ವಿದಜ್ಞಾನೆ ಅಂತ ಧಾತು, ಜ್ಞಾನ ಪಡೆದಿದ್ದಾರೆ ಅಂತ. ಅಷ್ಟು ಮಾತ್ರ ಅಲ್ಲ, ಮಾತಾಚ ಯೈಷಾಂ ಪ್ರಥಮೈವ ಭಾರತಿ. ಸಾಮಾನ್ಯವಾಗಿ ನಾವು ಗರುಡ ಮತ್ತು ಈ ಶೇಷಾದಿಗಳಿಗೆ ತಾಯಂದಿರನ್ನ ಕೇಳ್ತೇವೆ, ವಿನತ, ಕದ್ರು ಅಂತೆಲ್ಲ. ಅವರ ಕದನದ ಕಥೆ, ಜಗಳದ ಕಥೆ ಕೂಡ ಭಾಗವತಾದಿಗಳಲ್ಲಿ ಬರುತ್ತೆ. ಆ ಗರುಡ ತನ್ನ ತಾಯಿಯನ್ನ ದಾಸ್ಯದಿಂದ ಮುಕ್ತಿ ಮಾಡಿದ್ದಂತೆಲ್ಲ ಬರುತ್ತೆ. ಅಲ್ಲಿ ಆ ಕಾರಣ ನಾವು ಅವರಿಗೆ ಆ ಕಶ್ಯಪ ಋಷಿಗಳ ಹೆಂಡಂದಿರು, ಅವರು ತಾಯಂದಿರು ಅಂತ ಕೇಳ್ತೇವೆ. ಆದರೆ ಆಚಾರ್ಯರು ಈ ಒಂದು ಬ್ರಹ್ಮಾಂಡ ಪುರಾಣದ ಮಾತನ್ನು ಹೇಳ್ತಾ ಇದ್ದಾರೆ, ಅವರು ತಾಯಂದಿರು ನಿಜ. ನಾ ಹಿಂದೆ ಹೇಳಿದಂತೆ ದೇವತೆಗಳಿಗೆ ಅನೇಕ ಸಲ ಹುಟ್ಟು ಅನ್ನೋದು ಇರುತ್ತೆ. ಹಾಗೆ ಈ ಗರುಡ, ಶೇಷ, ರುದ್ರರು ಮತ್ತು ದೇವೇಂದ್ರ ಮೊದಲು ಹುಟ್ಟಿದ್ದು ಯಾರಿಂದ ಅಂತ ಹೇಳಿದ್ರೆ, ಮಾತಾಚಯೈಷಾಂ ಪ್ರಥಮೈವ ಭಾರತಿ, ಭಾರತೀ ದೇವಿಯಿಂದಾಗಿ ಈ 4 ಜನ ಮೊದಲು ಹುಟ್ಟಿದ್ದು, ಜನ್ಮ ಪಡೆದದ್ದು. ಅದಾದ ಮೇಲೆ ಮತ್ತೆ ಮುಂದೆ ಆ ಕಶ್ಯಪರಿಂದ ಕದ್ರು ಅಲ್ಲಿ ಶೇಷ, ವಿನುತೆಯಲ್ಲಿ ಗರುಡ, ಇವರೆಲ್ಲರೂ ಕೂಡ ಅವತಾರ ಮಾಡ್ತಾರೆ. ಅಂತಹ ಭಾರತೀ ದೇವಿಯೇನೆ ಸಾ ದ್ರೌಪದಿ ನಾಮ ಬಭೂವ ಭೂಮೌ. ಆ ಭಾರತೀ ದೇವಿಯೇನೆ ಮುಂದೆ ಭೂಮಿಯಲ್ಲಿ ದ್ರೌಪದಿ ಎನ್ನುವಂತ ಹೆಸರಿನಿಂದಾಗಿ ಅವತಾರ ಮಾಡಿದ್ದಾಳೆ ಅಂತ ಬ್ರಹ್ಮಾಂಡ ಪುರಾಣದ ವಾಕ್ಯ. ಹಾಗೆ ಬ್ರಹ್ಮಾಂಡ ಪುರಾಣದ ಇನ್ನೊಂದು ಭಾಗದಲ್ಲಿ ಬರುವಂತ ಅದೇ ಅರ್ಥ ಕೊಡುವಂತ ಇನ್ನೊಂದು ಶ್ಲೋಕ, ಯಾ ಮಾರುತಾದ್ ಗರ್ಭಮದತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರಿಶಂ ಸುರೇಂದ್ರಂ. ಶೇಷ, ಗರುಡ ಶೇಷ ರುದ್ರ ಮತ್ತು ದೇವೇಂದ್ರರನ್ನ ಆ ವಾಯುದೇವರಿಂದ ಈ ಗರ್ಭದಲ್ಲಿ ಧಾರಣೆ ಮಾಡಿ ಅವಳು ಹಡೆದಳು. ಅವ್ರು ಹೇಗಿದ್ರು ಅಂತ ಹೇಳಿ, ಚತುರ್ಮುಖಾಭಾನ್, 4 ಜನರು ಕೂಡ ಚತುರ್ಮುಖ ಬ್ರಹ್ಮದೇವರಿಗೆ ಸದೃಶರಾಗಿದ್ದರು ಅಂತ. ಅಂತಹ 4 ಮಕ್ಕಳನ್ನ 4 ಮಕ್ಕಳಿಗೆ ಜನ್ಮ ಕೊಟ್ಟಳು ಭಾರತೀ ದೇವಿ. ಸಾ ದ್ರೌಪದಿ ನಾಮ ಬಭೂವ ಭೂಮೋ, ಅವಳೇನೆ ದ್ರೌಪದಿ ಅಂತ ಹೆಸರಿನಿಂದಾಗಿ ಭೂಮಿಯಲ್ಲಿ ಅವತಾರ ಮಾಡಿದಳು. ಇದು ಒಟ್ಟು ಬ್ರಹ್ಮಾಂಡ ಪುರಾಣದಲ್ಲಿ ಬರುವಂತಹ 2 ಶ್ಲೋಕಗಳ ಸಾರ. ಇದೇ ಮಾತನ್ನು ನಾವು ಹರಿಕಥಾಮೃತ ಸಾರದಲ್ಲೂ ಕೂಡ ಕೇಳ್ತೇವೆ. ನಿರುಪಮಾನಂದಾತ್ಮ ಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣ ದರಸೆ ಸತ್ವ ಪ್ರಚುರ ವಾಣೀ ಮುಖ ಸರೋಜೇನ ಗರುಡ ಶೇಷ ಶಶಾಂಕದಳ ಶೇಖರರ ಜನಕೇ. ಹೀಗೆ ನಾವು ತಂದೆಗೆ ಜನಕ ಅಂತ ಕರಿತೀವಿ, ತಾಯಿಗೆ ಜನಕೆ, ಅಂತ ಜನಕ. ಜನಕ್ಕೆ ಜಗದ್ಗುರುವೆ ತಚ್ಚರಣಗಳಿಗೆ ಅಭಿವಂದಿಸುವೆ ಪಾಲಿಪುದು ಸನ್ಮತಿಯ ಅಂತಲ್ಲಿ ಹೇಳ್ತಾರೆ. ಅಲ್ಲೂ ಕೂಡ ಆ ಗರುಡ ಶೇಷ ರುದ್ರರ ತಾಯಿಯ ಯಾರು, ಭಾರತೀ ದೇವಿ ಅಂತ ಹೇಳಿದ್ದಾರೆ. ಹೀಗೆ ಅವರಿಗೆ ಜನ್ಮವನ್ನು ಕೊಟ್ಟಂಥವಳು ಭಾರತೀ ದೇವಿ ಅಂತ. ಇಲ್ಲಿ ಒಂದು ಪದವನ್ನ ಪ್ರಯೋಗ ಮಾಡಿದ್ದಾರೆ, ಚತುರ್ಮುಖಾಭಾನ್ ಚತುರ್ಕುಮಾರಾನ್ ಅಂತ. ಚತುರ್ಮುಖ ದೇವರಿಗೆ ಅವರಿಗೆ ಸದೃಶರಾದಂಥವರು ಅಂತ. ಸಾಮಾನ್ಯವಾಗಿ ಸಂಸ್ಕೃತ ಶಾಸ್ತ್ರದಲ್ಲಿ ಅನೇಕ ಸಾದೃಶ್ಯವನ್ನು ಕೊಡ್ತಾರೆ, ಒಂದು ಉದಾಹರಣೆಯನ್ನ ಕೊಡ್ತಾರೆ. ಎಕ್ಸಾಂಪಲ್ ಇದರ ತರ ಇದು, ಪರಮಾತ್ಮನ ಮುಖ ಚಂದ್ರನಂತೆ ಇದೆ. ಚಂದ್ರನಂತೆ ಇದೆನಾ? ಚಂದ್ರನಿಗಿಂತ ವಿಶಿಷ್ಟವಾದಂತಹ ಕಾಂತಿ, ಅವನಿಗಿಂತಲೂ ಹೆಚ್ಚು ಕಾಂತಿ ಪರಮಾತ್ಮನ ಮುಖದಲ್ಲಿ ಇದೆ. ಹಾಗೆ ಯಾರೊಬ್ಬ ಸುಂದರ ಹೆಣ್ಣಿನ ಮುಖ ನೋಡಿದ್ರೆ ಚಂದ್ರನಂತೆ ಮುಖ ಇದೆ ಅಂತ ಹೇಳ್ತಾರೆ. ಚಂದ್ರನಂತೆ ಮುಖ ಇದೆನಾ? ಸರ್ವಥಾ ಇಲ್ಲ. ಒಂದು ಹೆಣ್ಣಿನ ಮುಖ ಒಂದು ಅಂಗೈ ಎಷ್ಟು ಇರುತ್ತೆ. ಆದ್ರೆ ಶಾಸ್ತ್ರ ಹೇಳುವಂತೆ ಚಂದ್ರನ ಸಂಪೂರ್ಣ ಒಂದು ವಿಸ್ತೀರ್ಣ ಎಷ್ಟಿದೆ ಅಂತ ಹೇಳಿದ್ರೆ, ಅಷ್ಟಾಶೀತಿ ಸಹಸ್ರಾಣಿ ವಿಸ್ತೀರ್ಣ ಯೋಜನಾ ಇತ್ತು ಅಂತ, 88,000 ವಿಸ್ತೀರ್ಣವಾಗಿದೆ ಚಂದ್ರನ ಮುಖ ಅಂತ. ಹಾಗಾಗಿ
ಒಂದು ನಿಯಮ, ನಹಿ ಸಾದೃಶ್ಯೇ ಸರ್ವಂ ಸಾಮ್ಯಂ. ಒಂದನ್ನು ಯಾವ್ದಾದ್ರು ನಾವು ಎಕ್ಸಾಂಪಲ್ ಆಗಿ ಕೊಡ್ತೀವಿ ಅಂತ ಹೇಳಿ ಅದ್ರಲ್ಲಿ ಎಲ್ಲಾ ಚಂದ್ರ ಹೇಗಿದ್ದಾನೋ ಹಾಗೇ ಅವಳ ಮುಖ ಇದೆ ಅಂತ ಅರ್ಥ ಅಲ್ಲ. ಎಲ್ಲವೂ ಸಾಮ್ಯತೆ ಇರೋದಿಲ್ಲ. ಚಂದ್ರ ಎಷ್ಟು ಆಹ್ಲಾದಕಾರಿಯಾಗಿ ನಮಗೆ ಆನಂದವನ್ನು ಕೊಡ್ತಾನೋ ಅವಳ ಮುಖವು ಕೂಡ ಅಷ್ಟು ಸುಂದರವಾಗಿದೆ ಹಾಗೆ ಅಂತ ಸ್ವಲ್ಪ ಸಾಮ್ಯತೆ ಇರುತ್ತೆ ಅಂತ ಅದರ ಅರ್ಥ. ಇಲ್ಲಿ ಚತುರ್ಮುಖ ಭವಾನ್ ಅಂತ ಹೇಳಿದ್ದಾರೆ. ಹಾಗಾಗಿ ಚತುರ್ಮುಖನಿಗೆ ಸದೃಶರು ಅಂತ ಹೇಳಿದ್ರೆ ತಾತ್ಪರ್ಯ ಅಂತ ಹೇಳಿದ್ರೆ ಒಂದು ಮಾತಿದೆ, ಆತ್ಮ ವೈ ಪುತ್ರ ನಾಮಾಸಿ ಅಂತ. ಅಂದ್ರೆ ಮಕ್ಕಳು ಅಂತ ತಂದೆಯ ಪ್ರತಿರೂಪ ಅಂತ. ಹಾಗಾಗಿ ಇಲ್ಲಿ ತಂದೆ ವಾಸ್ತವಿಕವಾಗಿ ಯಾರು? ವಾಯುದೇವರು. ಆದ್ರೆ ಈ ಚತುರ್ಮುಖ ಅಂತ ಹೇಳಿದ್ದಾರೆ ಯಾಕೆ ಅಂತ ಹೇಳಿದ್ರೆ ವಾಯುದೇವರೇನೆ ಮುಂದೆ ಚತುರ್ಮುಖ ಬ್ರಹ್ಮದೇವರ ಪಟ್ಟಕ್ಕೆ ಬರ್ತಾರೆ. ಅದರಿಂದಾಗಿ ಇಲ್ಲಿ ವಾಯುದೇವರ ಮಕ್ಕಳಾದಂತಹ ಯಾವ ಗರುಡಶೇಷ ರುದ್ರ ಮತ್ತು ಇಂದ್ರನನ್ನ ಚತುರ್ಮುಖಾವಾನ್ ಅಂತ ಬೇರೆ ಶಬ್ದದಿಂದ ಹೇಳಿದ್ದು ಅದರಲ್ಲಿ ವಿರೋಧ ಏನಿಲ್ಲ ಅಂತ ವ್ಯಾಖ್ಯಾನಕಾರರು ತಿಳಿಸ್ತಾರೆ. ಹೀಗೆ ಅವರು ಆತ್ಮವೇ ಪುತ್ರ ನಾಮಾಸಿ ಅಂತ ಹೇಳುವಂತೆ ತಂದೆಯ ಒಂದು ಪ್ರತಿರೂಪದಂತೆ ಮಕ್ಕಳಿರ್ತಾರೆ. ಅದನ್ನಿಟ್ಟುಕೊಂಡು ಚತುರ್ಮುಖ ಭಾನ್ ಅಂತ ಹೇಳಿದ ಹೊರತು ಅವರು ಚತುರ್ಮುಖ ಬ್ರಹ್ಮದೇವರಿಗೆ ಸಮಾನರು ಎಂಬ ಅರ್ಥ ಅಲ್ಲ ಅಂತ ನಾವು ಅವಶ್ಯವಾಗಿ ತಿಳಿಬೇಕು. ಹೀಗೆ ಭೀಮಸೇನ ದೇವರು ಜೀವೋತ್ತಮರು. ಅವರ ನಂತರ ತಾರತಮ್ಯದಲ್ಲಿ ಬರುವಂತವಳು ಭಾರತಿ. ಅವಳೇನೆ ದ್ರೌಪದಿಯಾಗಿ ಈ ಒಂದು ಮಹಾಭಾರತ ಸಂದರ್ಭದಲ್ಲಿ ಅವತಾರ ಮಾಡಿದ್ದಾಳೆ ಅಂತ ಆಚಾರ್ಯರು ನಮಗೆ ಸಂಗ್ರಹ ಮಾಡಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ, ಯಸ್ಯಾಧಿಕೋ ಬಲೇ ನಾಸ್ತಿ ಭೀಮಮೇಕ ಮೃತೆ ಕ್ವಚಿತ್ ನ ವಿಜ್ಞಾನೇ ನ ಚ ಜ್ಞಾನೆ ಏಷ ರಾಮಃ ಸಲಾಂಗಲಿ ಯಸ್ಯ ನ ಪ್ರತಿಯೋದ್ಧಾಸ್ತಿ ಭೀಮಮೇಕ ಮೃತೆ ಕ್ವಚಿತ್ ಅನ್ವಿಷ್ಯಾಪಿ ತ್ರಿಲೋಕೇಶು ಸ ಏಷ ಮುಸಲಾಯುಧಃ. ಪದಚ್ಛೇದ ಹೀಗಿದೆ, ಯಸ್ಯ ಅಧಿಕಃ ಬಲೆ ನಾಸ್ತಿ ಭೀಮಂ ಭೀಮಸೇನಂ ಏಕಂ ಋತೆ ಕ್ವಚಿತ್ ನ ವಿಜ್ಞಾನೆ ನ ಚ ಜ್ಞಾನೆ ಏಷಃ ರಾಮಃ ಸಹ ಲಾಂಗಲಿ ಯಸ್ಯ ನ ಪ್ರತಿಯೋದ್ಧಾ ಅಸ್ತಿ ಭೀಮಂ ಏಕಂ ಋತೆ ಕ್ವಚಿತ್ ಅನ್ವಿಷ್ಯ ಅಪಿ ತ್ರಿಲೋಕೇಶು ಸಹ ಏಷಃ ಮುಸಲಾಯುಧಃ. ನಂತರ ಯಾರು ಅಂತ ಹೇಳಿದ್ರೆ ಆ ಶೇಷಾವತಾರಿಯಾದಂತಹ ಬಲರಾಮ ಅಂತ. ಯಸ್ಯ ಅಧಿಕಃ ವಲೇ ನಾಸ್ತಿ ಭೀಮಂ ಏಕಂ ಮೃತೆ. ಭೀಮಂ ಮೃತೆ, ಭೀಮನೊಬ್ಬನನ್ನ ಬಿಟ್ಟು ಎಲ್ಲಿಯೂ ಕೂಡ ಬಲದಲ್ಲಿ ಏನಿಲ್ಲ. ಅಧಿಕಃ ನಾಸ್ತಿ, ಬಲರಾಮನಿಗಿಂತ ಶ್ರೇಷ್ಠರಾದಂಥವರು ಭೀಮಸೇನನನ್ನು ಬಿಟ್ಟು ಬೇರೆ ಯಾರು ಇಲ್ಲ ಅಂತ. ಭೀಮ ಬಲಿಷ್ಠ, ಭೀಮಸೇನ ದೇವರನ್ನು ಬಿಟ್ಟು ಬಲದಲ್ಲಿ ಶ್ರೇಷ್ಠರಾದಂಥವರು ವಿಶೇಷವಾಗಿ ಯಾರು ಕೂಡ ಇಲ್ಲ ಬಲರಾಮನಿಗಿಂತ. ಬಲ ಮಾತ್ರನಾ? ಅಲ್ಲ. ನವಿಜ್ಞಾನೇ ನಚ ಜ್ಞಾನೆ, ವಿಜ್ಞಾನ ಮತ್ತು ಜ್ಞಾನ. ಜ್ಞಾನ ಅಂತ ಹೇಳಿದ್ರೆ ಸಾಮಾನ್ಯ ಜ್ಞಾನ, ಅಂದ್ರೆ ಪರಮಾತ್ಮ ಸರ್ವೋತ್ತಮ, ಇದು ಸಾಮಾನ್ಯ ಜ್ಞಾನ. ಅದು ಹೇಗೆ, ಅದಕ್ಕೆ ಪ್ರಮಾಣಗಳೇನಿದ್ದಾವೆ, ವೇದ ಏನ್ ಹೇಳುತ್ತೆ, ಪುರಾಣ ಏನ್ ಹೇಳುತ್ತೆ, ಉಪನಿಷತ್ತು ಏನ್ ಹೇಳುತ್ತೆ ಅಂತೆಲ್ಲ ಅದರ ಬಗ್ಗೆ ಪ್ರಮಾಣವನ್ನು ಕೊಡುವಂತಹ ವಾಕ್ಯಗಳನ್ನ ವಿಶೇಷವಾಗಿ ತಿಳಿದುಕೊಂಡಾಗ ಅದು ವಿಜ್ಞಾನ ಅಂತ. ಒಟ್ಟು ಜ್ಞಾನ ಅಂತ ಹೇಳಿ ಸಾಮಾನ್ಯ ಜ್ಞಾನ, ವಿಜ್ಞಾನ ಅಂತ ಹೇಳಿ ವಿಶಿಷ್ಟವಾದಂತಹ ಜ್ಞಾನ. ಹೇಗೆ ಒಂದು ವಾಚ್ ಇರುತ್ತೆ, ಅದು ವಾಚ್ ಅಂತ ನೋಡಿದ ತಕ್ಷಣ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ, ಅದು ಜ್ಞಾನ. ಅಂದ್ರೆ ವಾಚನ್ನು ಹೇಗೆ ತಯಾರು ಮಾಡ್ಕೋದ್ರೆ ಏನೇನು ಇರುತ್ತೆ ಅನ್ನೋದು ಅದನ್ನು ತಯಾರು ಮಾಡಿದಂತಹ ವ್ಯಕ್ತಿಗೆ ಗೊತ್ತಿರುತ್ತೆ, ಅದು ವಿಜ್ಞಾನ. ಹಾಗೆ ಹೀಗೆ
ನವಿಜ್ಞಾನೇ ನಚ ಜ್ಞಾನೆ, ಜ್ಞಾನವಾಗಲಿ ವಿಜ್ಞಾನವಾಗಲಿ ಅದೆರಡರಲ್ಲೂ ಕೂಡ ಭೀಮಸೇನನೊಬ್ಬನನ್ನು ಬಿಟ್ಟು ಬಲರಾಮನಿಗಿಂತ ಶ್ರೇಷ್ಠರಾದಂಥವ್ರು ಯಾರೂ ಕೂಡ ಇಲ್ಲ. ಹೀಗೆ ಶೇಷಾವತಾರಿಯಾದಂತಹ ಲಾಂಗಲಿ, ಲಾಂಗಲ ಅಂತ ಹೇಳಿದ್ರೆ ವಿಶೇಷವಾಗಿ ಆ ನೇಗಿಲು, ಆ ನೇಗಿಲನ್ನು ಹಿಡಿದಂತಹ ಬಲರಾಮ ದೇವರಿಗೆ ಸಮಾನರಾದಂಥವರು ಯಾರೂ ಕೂಡ ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಯಸ್ಯನ ಪ್ರತಿಯೋದ್ಧ ಅಸ್ತಿ, ಪ್ರತಿಯೋದ್ಧ, ಯೋದ್ಧ ಅಂತ ಹೇಳಿದ್ರೆ ಯುದ್ಧ ಮಾಡುವಂಥವನು ಅಂತ, ಪ್ರತಿಯೋದ್ಧ ಅಂತ ಹೇಳಿದ್ರೆ ಎದುರಾಳಿ, ನಮ್ಮ ಎದುರುಗಡೆ ನಿಂತು ಯುದ್ಧ ಮಾಡುವಂಥವನನ್ನು ನಾವು ಪ್ರತಿಯೋದ್ಧ ಅಂತ ಕರಿತೀವಿ. ಹಾಗೆ ಭೀಮಸೇನ ದೇವರೊಬ್ಬರನ್ನು ಬಿಟ್ಟು ಬಲರಾಮ ದೇವರ ಎದುರುಗಡೆ ನಿಂತುಕೊಂಡು ಯುದ್ಧ ಮಾಡಿ ಗೆಲ್ಲುವಂತಹ ಸಾಮರ್ಥ್ಯ ಅನ್ವಿಷ್ಯಾಪಿ ತ್ರಿಲೋಕೇಶು, ಎಲ್ಲಾ ಲೋಕಗಳಲ್ಲಿ ಹುಡುಕಿದರೂ ಕೂಡ ಬಲರಾಮ ದೇವರಿಗೆ ಸಮಾನರಾದಂಥವರು ಯಾರೂ ಕೂಡ ಇಲ್ಲ. ಅವರ ಎದುರುಗಡೆ ನಿಂತುಕೊಂಡು ಯುದ್ಧ ಮಾಡಿ ಗೆಲ್ಲುವಂತಹ ಸಾಮರ್ಥ್ಯ ಯಾರಿಗೂ ಇಲ್ಲ. ಅಂತಹ ಸ ಏಷಃ ಮುಸಲಾಯುಧ, ಒನಕೆಯನ್ನು ಹಿಡಿದಂತಹ ಬಲರಾಮ ದೇವರು ಇವರು ಎಂಬುದಾಗಿ, ಮುಸಲಾಯುಧವನ್ನು ಹಿಡಿದುಕೊಂಡಂಥವರು ಮತ್ತು ಲಾಂಗಲಾಯುಧ, ಒನಕೆ ಮತ್ತು ಯಾವ ನೇಗಿಲು, ಲಾಂಗಲ ಅಂತ ಹೇಳಿ ನೇಗಿಲು, ಮುಸಲ ಅಂತ ಹೇಳಿ ಒನಕೆ, ಹೀಗೆ ಬಲರಾಮ ದೇವರನ್ನ ಭಾರತೀಯ ಅನಂತರ ಬರುವಂತಹ ವ್ಯಕ್ತಿ ಮಹಾಭಾರತ ಸಂದರ್ಭದಲ್ಲಿ ಎಂಬುದಾಗಿ ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ. ಮುಂದಿನ ವಾಕ್ಯ ಶ್ಲೋಕ. ತಥಾ ಯುಧಿಷ್ಠಿರೇಣೈವ ಭೀಮಾಯ ಸಮುದೀರಿತಂ ಅನುಜ್ಞಾತೋ ರೌಹಿಣೇಯಾತ್ ತ್ವಯಾ ಚೈವಾಪರಾಜಿತಃ ಸರ್ವವಿದ್ಯಾಸು ಬೀಭತ್ಸುಃ ಕೃಷ್ಣೇನ ಚ ಮಹಾತ್ಮನ ಅನ್ವೇಷ ರೌಹಿಣೇಯಂ ಚ ತ್ವಾಂ ಚ ಭೀಮಾಪರಾಜಿತಂ ವೀರ್ಯೇ ಶೌರ್ಯೇ ಬಲೇ ನಾನ್ಯಃ ತೃತೀಯಃ ಫಲ್ಗುನಾದೃತೆ. ಪದಚ್ಛೇದ ಹೀಗಿದೆ. ತಥಾ ಯುಧಿಷ್ಠಿರೇಣ ಏವ ಭೀಮಾಯ ಸಮುದೀರಿತಂ ಅನುಜ್ಞಾತಃ ರೌಹಿಣೇಯಾತ್ ತ್ವಯಾ ಚ ಏವ ಅಪರಾಜಿತಃ ಸರ್ವವಿದ್ಯಾಸು ಬೀಭತ್ಸುಃ ಕೃಷ್ಣೇನ ಚ ಮಹಾತ್ಮನ ಅನ್ನು ಏಷ ರೌಹಿಣೇಯಂ ಚ ತ್ವಾಂ ಚ ಭೀಮಾಪರಾಜಿತಂ ವೀರ್ಯೇ ಶೌರ್ಯೇ ಬಲೆ ನ ಅನ್ಯಃ ತೃತೀಯಃ ಫಲ್ಗುನಾತ್ ಋತೆ. ಯುಧಿಷ್ಠಿರ ಭೀಮಸೇನ ದೇವರಿಗೆ ಹೇಳಿದಂತಹ ಒಂದು ಮಾತು ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಏನದು ಮಾತು ಅಂದ್ರೆ, ಅನುಜ್ಞಾತಃ ರೌಹಿಣೇಯಾತು ತ್ವಯಾ ಚೈವ ಅಪರಾಜಿತಃ ಅಂತ ಅರ್ಜುನನನ್ನ ಆಗಿನ ಕಾಲದ ಒಬ್ಬ ಮಹಾಪರಾಕ್ರಮಶಾಲಿಯಾದಂತಹ ಕ್ಷತ್ರಿಯ ಅಂತ ಪ್ರತಿಯೊಬ್ಬರು ತಿಳಿದಿದ್ರು. ಅದು ಸತ್ಯವೂ ಹೌದು. ಮೂರ್ಲೋಕದ ಗಂಡ ಅಂತ ಆ ಗಾಂಡೀವ, ಅದೇ ರೀತಿಯಾಗಿ ಅವನು ಸಂಪಾದನೆ ಮಾಡಿದಂತಹ ವಿದ್ಯೆ ದ್ರೋಣರಿಂದ, ಕೃಷ್ಣನಿಂದ, ಬಲರಾಮನಿಂದ ಮತ್ತು ಭೀಮಸೇನ ದೇವರಿಂದ ಮತ್ತು ಮಾಡಿದಂತಹ ವಿಶಿಷ್ಟವಾದಂತಹ ದೇವತಾ ಭಕ್ತಿ, ಏಕಾಗ್ರತೆ, ಇದೆಲ್ಲದರಿಂದಲೂ ಕೂಡ ಅರ್ಜುನ ಮಹಾಪರಾಕ್ರಮವನ್ನು ಸಂಪಾದನೆ ಮಾಡಿದ್ದ. ಅಷ್ಟು ಪರಾಕ್ರಮಶಾಲಿಯಾದಂತಹ ವ್ಯಕ್ತಿಯ ಬಗ್ಗೆ ಯುಧಿಷ್ಠಿರ ಒಂದು ಮಾತನ್ನ ಹೇಳುತ್ತಾನೆ. ಅರ್ಜುನ ಇವತ್ತೇನೋ ಮೂರ್ಲೋಕದ ಗಂಡ ಅಂತ ಮೆರಿತಾ ಇದ್ದಾನೆ. ಅವನಿಗೆ ಎಲ್ಲೂ ಕೂಡ ಸೋಲಿಲ್ಲ. ಸೋಲಿಲ್ಲದ ಸರದಾರನಾಗಿ ಮೆರೆಯುತ್ತಿರುವಂತಹ ಅರ್ಜುನನ ಈ ಉತ್ಕರ್ಷಕ್ಕೆ
ಕಾರಣ ಏನು ಅಂತ ಹೇಳಿದ್ರೆ ರೌಹಿಣೇಯಾತ್, ರೌಹಿಣೇಯ ಅಂತ ರೋಹಿಣಿಯ ಮಗನಾದಂತಹ ಬಲರಾಮ. ಹಾಗೆ ತ್ವಯಾಚ, ನಿನ್ನಿಂದ, ಬಲರಾಮನಿಂದ, ನಿನ್ನಿಂದ, ಮತ್ತು ಮಹಾತ್ಮನ ಕೃಷ್ಣೇನ, ಮಹಾತ್ಮನಾದಂತಹ ನಿಮಗಿಬ್ಬರಿಗಿಂತಲೂ ಉತ್ತಮನಾದಂತಹ ಎಲ್ಲರಿಗಿಂತಲೂ ಸರ್ವೋತ್ತಮನಾದಂತಹ ಕೃಷ್ಣನಿಂದ ಅವನೇನ್ ಮಾಡಿದ್ದಾನೆ, ಸರ್ವವಿದ್ಯಾಸು, ಅನೇಕ ರೀತಿಯಾದಂತಹ ವಿದ್ಯೆಗಳನ್ನು ಕಲಿತಿದ್ದಾನೆ. ಅಂದ್ರೆ ಇದಿಷ್ಟರ ಹೇಳ್ತಾ ಇರುವಂತ ಮಾತಿಷ್ಟು, ಅರ್ಜುನ ಇವತ್ತೇನು ಜಗತ್ತಿನಲ್ಲಿ ತುಂಬಾ ಪ್ರಖ್ಯಾತನಾಗಿದ್ದಾನೆ, ಅದಕ್ಕೆ ಕಾರಣ ಏನು ಅಂತ ಹೇಳಿ ನೀವು 3 ಜನ ಹೇಳಿಕೊಟ್ಟಿರುವಂತಹ ವಿದ್ಯೆ. ಯಾವ? ಬಲರಾಮ, ಕೃಷ್ಣ ಮತ್ತು ಭೀಮಸೇನ, ನೀವು ಹೇಳಿಕೊಟ್ಟಿರುವಂತಹ ವಿದ್ಯೆಯಿಂದಾಗಿ ಅವನೇ ಮಾಡ್ತಾ ಇದ್ದಾನೆ. ವಿಶೇಷವಾಗಿ ಯಾವ ಯುದ್ಧದಲ್ಲೂ ಕೂಡ ಸೋಲನ್ನು ಅನುಭವಿಸದಂತೆ ಎಲ್ಲ ಯುದ್ಧಗಳಲ್ಲೂ ಕೂಡ ವಿಜಯಶಾಲಿಯಾಗಿ ಮರಿತಾ ಇದ್ದಾನೆ. ಹಾಗಾಗಿ ಅನ್ವೇಷ ರೋಹಿಣೇಯಂ ಚ ತ್ವಾಂ ಚ ಭೀಮಾಪರಾಜಿತಂ ಅಂತ ಬಲರಾಮ ಮತ್ತು ನೀನು, ಭೀಮಸೇನ ಮತ್ತು ಬಲರಾಮ, ಅದಾದ ಮೇಲೆ ಜಗತ್ತಿನಲ್ಲಿ ಸೋಲನ್ನು ಕಾಣದಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ಅರ್ಜುನ. ಅದಕ್ಕೆ ಕಾರಣ ನಿಮ್ಮ 3 ಜನ ಕೊಟ್ಟಂತಹ ವಿದ್ಯೆ. ಹೀಗೆ ವೀರ್ಯೇ ಶೌರ್ಯೇ ಬಲೇ ನಾಣ್ಯೆ, ಬಲೇ ನಾಣ್ಯ ತೃತೀಯ ಫಲ್ಗುಣಾದ್ರತೆ ಅಂತ, ಫಲ್ಗುಣ ಅಂತ ಹೇಳಿ ಅರ್ಜುನ. ವೀರ್ಯ ಮತ್ತು ಶೌರ್ಯ, ಪರಾಕ್ರಮ ಮತ್ತು ಬಲ, ಬಲದಲ್ಲಿ ಏನಿಲ್ಲ, ಫಲ್ಗುಣನನ್ನು ಬಿಟ್ಟು ಇನ್ನೊಬ್ಬ 3ನೇ ವ್ಯಕ್ತಿ ಅಂತ ಇಲ್ಲ ಅಂತ. ಅಂದ್ರೆ ಅರ್ಜುನನಿಗೆ ಸಮಾನನಾದಂಥವನು ಇನ್ನೊಬ್ಬ ಶ್ರೇಷ್ಠನಾದಂತಹ ವ್ಯಕ್ತಿ ಇಲ್ಲ, ನಿಮ್ಮಿಬ್ಬರನ್ನು ಬಿಟ್ಟು ಅಂತ. ಒಟ್ಟು ತಾತ್ಪರ್ಯ ಇಷ್ಟು. ಇವತ್ತೇನಾದರೂ ಅವನಿಷ್ಟು ಅಪರಾಜಿತನಾಗಿ ಎಲ್ಲ ಯುದ್ಧಗಳಲ್ಲಿ ಗೆದ್ದು ಮೆರಿತಾ ಇದ್ದ ಅಂತ ನೀವು ಹೇಳಿಕೊಟ್ಟಿರುವಂತಹ ವಿದ್ಯೆ ಕಾರಣ, ನೀವು ಹೇಳಿಕೊಟ್ಟಿರುವಂತಹ ವಿದ್ಯೆಯಿಂದಾಗಿ ಅವನು ಇಷ್ಟು ಯುದ್ಧದಲ್ಲಿ ಗೆಲುವನ್ನು ಸಾಧಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ನಿಮ್ಮಿಬ್ಬರನ್ನು ಬಿಟ್ಟು ಅರ್ಜುನನಿಗಿಂತ ಇನ್ನೊಬ್ಬ ಶ್ರೇಷ್ಠ ಪರಾಕ್ರಮಿಯಾದಂತಹ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಕೂಡ ಇಲ್ಲ ಎಂಬುದಾಗಿ ಯುಧಿಷ್ಠಿರ ಭೀಮಸೇನ ದೇವರಿಗೆ ಹೇಳಿದಂತಹ ಮಾತು. ಮುಂದಿನ ಶ್ಲೋಕ. ತಥೈವ ದ್ರೌಪದಿ ವಾಕ್ಯಂ ವಾಸುದೇವಂ ಪ್ರತೀರಿತಂ ಅಧಿಜ್ಯಮಪಿ ಯತ್ ಕರ್ತುಂ ಶಕ್ಯತೆ ನೈವ ಗಾಂಡೀವಂ ಅನ್ಯತ್ರ ಭೀಮ ಪಾರ್ಥಾಭ್ಯಾಂ ಭವತಶ್ಚ ಜನಾರ್ದನ. ತಥಾ ಏವ ದ್ರೌಪದಿ ವಾಕ್ಯಂ ವಾಸುದೇವಂ ಪ್ರತಿ ಈರಿತಂ ಅಧಿಜ್ಯಂ ಅಪಿ ಯತ್ ಕರ್ತುಂ ಶಕ್ಯತೆ ನೈವ ಗಾಂಡೀವಂ ಅನ್ಯತ್ರ ಭೀಮಪಾರ್ಥಾಭ್ಯಾಂ ಅನ್ಯತ್ರ ಭೀಮಪಾರ್ಥಾಭ್ಯಾಂ ಭವತಃ ಚ ಜನಾರ್ದನ. ಈ ಶ್ಲೋಕವು ಕೂಡ ಅಧಿಜ್ಯಮಪಿ ಯತ್ಕರ್ತುಂ ಅನ್ನೋದು ಮಹಾಭಾರತದ ವನಪರ್ವದಲ್ಲಿ ಬರುವಂತಹ ಒಂದು ಮಾತು. ಅಲ್ಲಿ ವಿಶೇಷವಾಗಿ ಯಾವ ವನವಾಸದ ದುಃಖದಲ್ಲಿ ಇರುವಂತಹ ಪಾಂಡವರನ್ನ ಸಾಂತ್ವನ ಮಾಡಲಿಕ್ಕೆ ಅಂತ ಶ್ರೀಕೃಷ್ಣ ಪರಮಾತ್ಮ ಕಾಡಿಗೆ ಬಂದಿರ್ತಾನೆ. ಆ ಕಾಡಿಗೆ ಬಂದಾಗ ಅನೇಕ ರೀತಿಯಾದಂತಹ ಒಂದು ಸಾಂತ್ವನದ ಮಾತನ್ನ ಅವರಿಗೆ ಹೇಳ್ತಾನೆ. ಆ ರೀತಿಯಾಗಿ ಹೇಳಿದಾಗ ಅಲ್ಲಿ ದ್ರೌಪದಿ ದೇವಿ ಹೇಳುವಂತಹ ಮಾತು ಇದು. ಏನು ಅಂತ ಹೇಳಿದ್ರೆ, ಪರಮಾತ್ಮ ನಿನ್ನ ಅನುಗ್ರಹದಿಂದಾಗಿ ನಾವು ಆರಾಮಾಗಿದ್ದೇವೆ, ವನವಾಸದಲ್ಲಿ ಇದ್ದರೂ ಕೂಡ ನಮಗೇನು ತೊಂದರೆ ಇಲ್ಲ, ಆರಾಮಾಗಿದ್ದೇವೆ. ಇಷ್ಟೆಲ್ಲ ಅನೇಕ ಮಾತನ್ನೆಲ್ಲ ಹೇಳಿ ಕೊನೆಗೆ ಒಂದು ಮಾತನ್ನ ಹೇಳ್ತಾಳೆ. ಭೀಮಪಾರ್ಥಾಭ್ಯಾಂ ಭವತಶ್ಚ ಜನಾರ್ದನ. ಭೀಮಸೇನ ಮತ್ತು ಅರ್ಜುನ ಮತ್ತು ನೀನು, ಕೃಷ್ಣ ಪರಮಾತ್ಮ, ಭೀಮ, ಅರ್ಜುನ, ಈ ಮೂವರನ್ನು ಬಿಟ್ಟು ಉಳಿದವರೇ ಯಾರಿಗೂ ಕೂಡ ಗಾಂಡೀವಂ ಅಧಿಜ್ಯಮಪಿ ಕರ್ತುಂ ನ ಶಕ್ಯತೆ. ಗಾಂಡೀವಕ್ಕೆ
ಹೆದೆ ಏರಿಸಲಿಕ್ಕೆ ಅರ್ಥಾತ್ ಅದನ್ನು ಬಗ್ಗಿಸಿ ಹಗ್ಗವನ್ನು ಕಟ್ಟಲಿಕ್ಕೂ ಕೂಡ ಯಾರಿಗೂ ಸಾಮರ್ಥ್ಯ ಅನ್ನೋದಿಲ್ಲ ಅಂತ ಯಾವ ದ್ರೌಪದಿ ದೇವಿ ಅಲ್ಲಿ ಆ ಮಾತನ್ನ ಹೇಳ್ತಾಳೆ. ಹೀಗೆ ಇದರಿಂದ ಏನ್ ಗೊತ್ತಾಗುತ್ತೆ, ಕೃಷ್ಣ ಮತ್ತು ಭೀಮಸೇನ ದೇವರಿಗಿಂತ ವಿಶೇಷವಾಗಿ ಅರ್ಜುನ ಸ್ವಲ್ಪ ಕಡಿಮೆ, ಆದರೆ ಅತ್ಯಂತ ಪರಾಕ್ರಮಶಾಲಿಯಾದಂತಹ ವ್ಯಕ್ತಿ ಎಂಬುದಾಗಿ ವಿಚಾರ ಗೊತ್ತಾಗುತ್ತೆ. ಹೀಗೆ ಕೃಷ್ಣ ಭೀಮರಿಗಿಂತ ಕಡಿಮೆ, ಉಳಿದವರಿಗಿಂತ ಶ್ರೇಷ್ಠ ಅನ್ನುವಂತಹ ವಿಚಾರ ಗೊತ್ತಾಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ತಥೈವಾನ್ಯತ್ರ ವಚನಂ ಕೃಷ್ಣದ್ವೈಪಾಯನೇರಿತಂ ದ್ವಾವೇವ ಪುರುಷೌ ಲೋಕೆ ವಾಸುದೇವಾದನಂತರೌ ಭೀಮಸ್ತು ಪ್ರಥಮಸ್ತತ್ರ ದ್ವಿತೀಯೋ ದ್ರೋಣಿರೇವ ಚ ಅಕ್ಷಯಾ ವಿಶುಧೀ ದಿವ್ಯಃ ಧ್ವಜೋ ವಾನರಲಕ್ಷಣಃ ಗಾಂಡೀವಂ ಧನುಷಾಂ ಶ್ರೇಷ್ಠಂ ತೇನ ದ್ರೋಣೇರ್ವರೋರ್ಜುನಃ. ಪದಚ್ಛೇದ ಹೇಗಿದೆ, ತಥಾ ಏವ ಅನ್ಯತ್ರ ವಚನಂ ಕೃಷ್ಣದ್ವೈಪಾಯನ ಈರಿತಂ ದ್ವೌ ಏವ ಪುರುಷೌ ಲೋಕೆ ವಾಸುದೇವಾತ್ ಅನಂತರೌ ಭೀಮಃ ತು ಪ್ರಥಮಃ ತತ್ರ ದ್ವಿತೀಯಃ ದ್ರೌಣಿಃ ಏವ ಚ ಅಕ್ಷಯೌ ಇಶುಧೀ ದಿವ್ಯಃ ಧ್ವಜಃ ವಾನರಲಕ್ಷಣಃ ಗಾಂಡೀವಂ ಧನುಷಾಂ ಶ್ರೇಷ್ಠಂ ತೇನ ದ್ರೋಣೇಃ ವರಃ ಅರ್ಜುನಃ. ಹಾಗೆ ಆಚಾರ್ಯ ಹೇಳ್ತಾ ಇದ್ದಾರೆ, ಕೃಷ್ಣದ್ವೈಪಾಯನ ವೇದವ್ಯಾಸ ದೇವರು ಹೇಳಿದಂತಹ ಒಂದು ಮಾತಿದೆ ಅಂತ. ಏನ್ ಹೇಳ್ತಾರೆ ಈ ವೇದವ್ಯಾಸ ದೇವರು ಅಂತ ಹೇಳಿದ್ರೆ, ಶ್ರೀಕೃಷ್ಣ ಪರಮಾತ್ಮ ಅವನು ಸರ್ವೋತ್ತಮ, ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ, ಎಲ್ಲರಿಗೂ ನಿಶ್ಚಯವಾದಂತಹ ಮಾತು. ಆ ವಾಸುದೇವ ಅಂದ್ರೆ ಪರಮ ಕೃಷ್ಣನನ್ನು ಬಿಟ್ಟು ನಂತರ ಅತ್ಯಂತ ಪರಾಕ್ರಮಶಾಲಿಗಳಾದಂತಹ ಪುರುಷರು ಅಂತ ಹೇಳಿದ್ರೆ ದ್ವಾವೇವ, ಅವರು ಇಬ್ಬರು ಅಂತ. ಮೊದಲನೆಯವರು ಯಾರು ಅಂತ ಹೇಳಿದ್ರೆ ಭೀಮಸ್ತು ಪ್ರಥಮಸ್ತತ್ರ, ಭೀಮಸೇನ ದೇವರು ಮೊದಲನೆಯವರು. ಎರಡನೆಯವರು ಯಾರು ಅಂತ ಹೇಳಿದ್ರೆ ದ್ವಿತೀಯ ದ್ರೌಣಿರೇವಚ, ದ್ರೌಣಿ ಅಂತ ಹೇಳಿದ್ರೆ ದ್ರೋಣರ ಮಗ ದ್ರೌಣಿ, ದ್ರೋಣೇಹೇ ಅಪತ್ಯಂ ಪುಮಾನ್ ದ್ರೌಣಿಹಿ ಅಂತ, ದ್ರೋಣಾಚಾರ್ಯರ ಮಕ್ಕಳಾದಂತಹ ಅಶ್ವತ್ಥಾಮಾಚಾರ್ಯರು. ಅವರಲ್ಲಿ ವಿಶೇಷವಾಗಿ ಹೀಗಿಷ್ಟ ಆಯ್ತು ವೇದವ್ಯಾಸ ದೇವರ ಮಾತೇನು, ಒಂದು ಭೀಮಸೇನ ಮತ್ತು ಅರ್ಜುನ ಅಂತ. ಕೆಲವೊಂದ್ಸಲ ನಾವೇನ್ ಮಾಡ್ತೇವೆ, ಅಶ್ವತ್ಥಾಮಾಚಾರ್ಯರನ್ನ ಗೆದ್ದಂತೆ ನೋಡ್ತೇವೆ, ಗೆದ್ದ ವಿಚಾರನ ಕೇಳ್ತೇವೆ, ಅರ್ಜುನ ಮಹಾಪರಾಕ್ರಮಿ ಅಂತೆಲ್ಲ ಗೊತ್ತಾಗುತ್ತೆ. ಇದೆಲ್ಲ ಹೇಗೆ ಬಂತು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅರ್ಜುನನಲ್ಲಿ ಇದ್ದಂತಹ ಒಂದು ನರಾವೇಶ ಇದ್ದಾಗ, ಅದೇ ರೀತಿಯಾಗಿ ಅರ್ಜುನನಲ್ಲಿ ಇದ್ದಂತಹ ಕೆಲವೊಂದಿಷ್ಟು ಟೂಲ್ಸ್ಗಳು, ವಸ್ತುಗಳು, ಅದರ ಮಹತ್ವದಿಂದಾಗಿ ಅರ್ಜುನ ದ್ರೋಣಿಗಿಂತ ಅಶ್ವತ್ಥಾಮಾಚಾರ್ಯಗಿಂತ ಶ್ರೇಷ್ಠ ಅಂತ ಕೆಲವೊಂದ್ಸಲ ಕರೆಸ್ಕೊಂಡ ಅಂತ. ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಅಕ್ಷಯ ವಿಶುಧಿ ದಿವ್ಯ ಅಂತ. ವಿಶೇಷವಾಗಿ ಇಶುಧಿ ಅಂತ ಹೇಳಿದ್ರೆ ಬತ್ತಳಿಕೆ, ಬಾಣಗಳನ್ನು ಇಟ್ಟುಕೊಳ್ಳುವಂತಹ ಒಂದು ಸಾಧನ, ಬೆಣ್ಣಿಗೆ ಹಾಕಿಕೊಳ್ಳುವಂತಹ ಒಂದು ಸಾಧನ.
ಅಕ್ಷಯ ಬತ್ತಳಿಕೆ ಇತ್ತು. ಅದೇ ರೀತಿಯಾಗಿ ದಿವ್ಯ ಧ್ವಜ ವಾನರ ಲಕ್ಷಣ. ಆ ಅರ್ಜುನನ ರಥದಲ್ಲಿ ವಾನರ, ಹನುಮಂತ ದೇವರ, ಆಂಜನೇಯನ ವಿಶೇಷ ಒಂದು ಚಿಹ್ನೆ ಇತ್ತು. ಆ ಚಿಹ್ನೆಯಿಂದ ಕೂಡಿದಂತಹ ವಿಶಿಷ್ಟವಾದಂತಹ ಒಂದು ಧ್ವಜ ಇತ್ತು ರಥದಲ್ಲಿ. ಅದೇ ರೀತಿಯಾಗಿ ಗಾಂಡೀವಂ ಧನುಷಾಂ ಶ್ರೇಷ್ಠ, ಶ್ರೇಷ್ಠ ಬಿಲ್ಲಾದಂತಹ ಗಾಂಡೀವ ಇತ್ತು. ಈ ಎಲ್ಲಾ ಕಾರಣಗಳಿಂದಾಗಿ ಏನಾಯಿತು? ತೇನ ದ್ರೌಣೇಹೆ ವರಹ ಅರ್ಜುನ. ಅರ್ಜುನ ದ್ರೌಣಿಗಿಂತ, ಅಶ್ವತ್ಥಾಮಾಚಾರ್ಯರಿಗಿಂತ ಶ್ರೇಷ್ಠ ಆದ ಎನ್ನುವಂತ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಹೀಗೆ ಇವೆಲ್ಲವೂ ಕೂಡ ಇದ್ದಿದ್ದರಿಂದಾಗಿ ಯುದ್ಧದಲ್ಲಿ ಅರ್ಜುನ ಅಶ್ವತ್ಥಾಮಾಚಾರ್ಯನ ಗೆದ್ದ ಹೊರತು ಸ್ವಾಭಾವಿಕವಾದಂತಹ ಬಲದಿಂದಾಗಿ ಅಲ್ಲ. ಯಾಕೆ ಅಂತೀರಾ, ಅವನು ಇಂದ್ರ, ಇವನು ಅಶ್ವತ್ಥಾಮಾಚಾರ್ಯ ರುದ್ರಾವತಾರಿಗಳು. ಹೀಗೆ ತಾರತಮ್ಯ ಇದೆ, ಆದರೂ ಗೆದ್ದಿದ್ದಾನೆ ಅಂತೀರಾ. ಒಂದು ಕಾರಣ ನರಾವೇಶ, ಅದೇ ರೀತಿಯಾಗಿ ಅವನಲ್ಲಿ ಇದ್ದಂತಹ ಈ ಅಕ್ಷಯ ಬತ್ತಳಿಕೆ, ಅದೇ ರೀತಿಯಾಗಿ ಗಾಂಡೀವ ಮತ್ತು ಆ ರಥದ ಧ್ವಜದಲ್ಲಿ ಇದ್ದಂತಹ ಆಂಜನೇಯ ಹನುಮಂತನ ವಿಶೇಷವಾದಂತಹ ಅನುಗ್ರಹದಿಂದಾಗಿ ಅವರೇನ್ ಮಾಡಿದ್ದಾರೆ, ಅರ್ಜುನ ಅಶ್ವತ್ಥಾಮಾಚಾರ್ಯನ ಗೆದ್ದಿದ್ದಾನೆ ಎಂಬುದಾಗಿ. ಅವನ ಗೆಲುವು ಅದು ಅಂದ್ರೆ ಸ್ವಾಭಾವಿಕವಾದದ್ದಲ್ಲ, ಔಪಾಧಿಕ. ಅಂದ್ರೆ ಔಪಾಧಿಕ ಅಂತಾರೆ ಯಾವುದೋ ಒಂದು ವಿಶೇಷ ಕಾರಣ ನಿಮಿತ್ತದಿಂದಾಗಿ ಈ ಅಕ್ಷಯ ಬತ್ತಳಿಕೆ, ಧ್ವಜ ಮತ್ತು ಆ ಏನು ಗಾಂಡೀವ ಧನುಸ್ಸು, ಈ ವಸ್ತುಗಳ ನಿಮಿತ್ತವಾಗಿ ಅದು ಬಂದಿದ್ವು ಎಂಬುದಾಗಿ ಆಚಾರ್ಯರು ನಿರ್ಣಯವನ್ನ ತಿಳಿಸ್ತಾ ಇದ್ದಾರೆ. ಇಷ್ಟು ಹೇಳಿ ಮುಂದೆ ಈ ಒಂದು ಅಧ್ಯಾಯದ ಉಪಸಂಹಾರವನ್ನ ಇತ್ಯಾದಿ ಅನಂತ ವಾಕ್ಯ ಎನ್ನುವಂತ ಮುಂದಿನ 4 ಶ್ಲೋಕಗಳಲ್ಲಿ ಮಾಡ್ತಾ ಇದ್ದಾರೆ. ಆ ಉಳಿದ ಶ್ಲೋಕಗಳ, ಕೊನೆಯ 4 ಶ್ಲೋಕಗಳ ಅರ್ಥಚಿಂತನೆಯನ್ನ ಮತ್ತು ಆ ಯಾವ ರಾಯರು ರಚನೆ ಮಾಡಿಕೊಟ್ಟಿರುವಂತಹ ಒಂದೊಂದು ನಿರ್ಣಯ, ಅಧ್ಯಾಯದ ಭಾವಸಂಗ್ರಹ, ಒಂದು ಶ್ಲೋಕಗಳಲ್ಲಿ ಇಡೀ ಅಧ್ಯಾಯದ ಸಾರ ಸಂಗ್ರಹ ಮಾಡಿಕೊಟ್ಟಿರ್ತಾರೆ. ಅದನ್ನ ನಾಳೆಯ ಪಾಠದಲ್ಲಿ, ನಾಳೆ ಪಾಠ ಇರುತ್ತೆ, ಅದರಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.